ಭಾರತದ 15 ನಗರಗಳ ಮೇಲೆ ಟಾರ್ಗೆಟ್ ಮಾಡಿ ಪಾಕಿಸ್ತಾನ ಮಿಸೈಲ್ ಹಾರಿಸಿದ್ರೆ ಅದಕ್ಕೆ ಪ್ರತಿಯಾಗಿ ಭಾರತ ಕೂಡ ಉತ್ತರ ಕೊಟ್ಟಿದೆ. ದಯವಿಟ್ಟು ಭಾರತದಿಂದ ಪಾಕಿಸ್ತಾನವನ್ನ ರಕ್ಷಣೆ ಮಾಡಿ ಅಂತ ಅಂಗಲಾಚಿ ಕಣ್ಣೀರನ್ನ ಇಟ್ಟಿದ್ದಾನೆ. ಅದು ಯಾರು? ಪಾಕಿಸ್ತಾನದ ಸಂಸತ್ನಲ್ಲಿ ಪ್ರಾಣ ಭಿಕ್ಷೆ ಬೇಡಿರೋದು ಸಂಸದ್ರೆ. ಸಂಸತ್ನಲ್ಲಿ ಸಂಸದರೊಬ್ರು ಕಣ್ಣೀರಿಡುತ್ತಾ ಭಾರತದಿಂದ ನಮ್ಮನ್ನ ಬಚಾವ್ ಮಾಡಿ, ಭಾರತದ ದಾಳಿಯಿಂದ ಪಾಕಿಸ್ತಾನವನ್ನ ರಕ್ಷಿಸಿ ಅಂತ ಕಣ್ಣೀರಿಟ್ಟಿದ್ದಾನೆ. ಸಂಸದ ತಾಹಿರ್ ಇಕ್ಬಾಲ್ ಎಂಬಾತ ಕಣ್ಣೀರಿಡೋ ಮೂಲಕವಾಗಿ ಭಾರತದಿಂದ ನಮ್ಮನ್ನ ಪಾರು ಮಾಡಿ, ನಮ್ಮನ್ನ ರಕ್ಷಿಸಿ, ಭಾರತದ ಈ ಯುದ್ಧ ಪ್ರಯೋಗ ಏನಾಗ್ತಾ ಇದೆ ಇದರಿಂದ ನಮ್ಮನ್ನ ಸೇಫ್ ಮಾಡಿ ಅಂತ ಕೇಳ್ಕೊಂಡಿದ್ದೀನಿ. ಯಾರು ಇವ್ರನ್ನ ಸೇಫ್ ಮಾಡಬೇಕು? ಆರಂಭ ಮಾಡಿದ್ಯಾರು? ನೀವು ಶುರು ಮಾಡಿದ್ದೀರಿ, ಅದರ ಮುಂದುವರೆದ ಭಾಗವಾಗಿ ಏನು ಆಗಬಾರ್ದು ಅಂತಂದ್ರೆ ಹೇಗೆ? ಇದು ಭಯ ಅನ್ಬೇಕಾ? ನಿಮ್ಮ ಸೇನೆಯ ಮೇಲೆ, ನಿಮ್ಮ ದೇಶದ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ ಅನ್ಬೇಕಾ? ಏನಂತ ಅರ್ಥೈಸ್ಕೊಳ್ಬೇಕು? ಅಥವಾ ಭಾರತದ ಮೇಲೆ ಇನ್ನೊಂದು ರೀತಿಯ ಗೂಬೆ ಕೂರಿಸುವಂತಹ ಪ್ರಯತ್ನ ಅದರ ಮುಂದುವರೆದ ಭಾಗ ಅಂತಾನ? ದಯವಿಟ್ಟು ಭಾರತದಿಂದ ಪಾಕಿಸ್ತಾನವನ್ನ ರಕ್ಷಿಸಿ ಅಂತ ಕಣ್ಣೀರಿಟ್ಟು ಸಂಸದರೊಬ್ರು ಬೇಡ್ಕೊಂಡಿದ್ದಾರಂತೆ. ಇದು ಸಂಸತ್ನಲ್ಲೇ ಆಗಿರುವಂತಹ ಬೆಳವಣಿಗೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ತಾಹಿರ್ ಇಕ್ಬಾಲ್ ಏನ್ ಹೇಳಿದ್ದಾನೆ ಕಣ್ಣೀರಿಟ್ಟು? ರೈಟ್, ಸಂಸತ್ನಲ್ಲೇ ಈ ರೀತಿಯಾಗಿ ಕೇಳ್ತಾ ಇದ್ದಾನೆ ಅಂತಂದ್ರೆ ಅವರ ಸರ್ಕಾರ, ಅವರ ಸೇನೆ ನಡ್ಕೊಳ್ತಾ ಇರೋ ರೀತಿಯ ಬಗ್ಗೆ ಮತ್ತು ಇವರುಗಳನ್ನೇ ಲೆಕ್ಕಕ್ಕಿಟ್ಕೊಂಡಿಲ್ಲ ಅವರ ಪಾಕಿಸ್ತಾನದ ಸೇನೆ ಅನ್ನೋದು ಇಲ್ಲಿ ತೋರಿಸ್ತಾ ಇದೆ. ಇವ್ರುಗಳು ಯಾರು ಲೆಕ್ಕಕ್ಕಿಲ್ಲ, ಇವ್ರು ಹೇಳ್ದಂಗೆ ಕೇಳಲ್ಲ ಅವರ ಸೇನೆ, ಅವ್ರು ಹೇಳ್ದಾಗೆ ಇವ್ರುಗಳು ಕೇಳಬೇಕಷ್ಟೇ. ಈಗ ಪರಿಸ್ಥಿತಿ ಅದೇ ಆಗಿರೋದು. ಇವ್ರನ್ನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಸೇನೆ ತನ್ನಷ್ಟಕ್ಕೆ ತಾನು ಏನು ಬೇಕೋ ಅದನ್ನು ಡಿಸೈಡ್ ಮಾಡ್ಕೊಂಡು ಹೋಗ್ತಾ ಇದೆ. ಇವ್ರು ಇರಲಿ, ನಿರ್ನಾಮ ಆಗಲಿ, ಬಿಡಲಿ, ಏನಾಗಬೇಕು ಅವ್ರಿಗೆ? ತಾವು ಅಂದ್ಕೊಂಡಿದ್ದನ್ನು ಮಾಡ್ತಾ ಇರಬೇಕು. ಒಟ್ಟಿನಲ್ಲಿ ಅಶಾಂತಿ ಇರಬೇಕು, ಅಶಾಂತಿಯ ವಾತಾವರಣ ಇರಬೇಕು. ಅದನ್ನು ಪಾಕಿಸ್ತಾನ ಸೇನೆ ಬಯಸುತ್ತೆ. ನೀವು ಅಂಗ್ಲಾಚೋದೇನಿದೆ ಅದನ್ನು ಹೋಗ್ಬಿಟ್ಟು ನಿಮ್ಮ ಸೇನೆ ಹತ್ರ ಅಂಗ್ಲಾಚಿ. ಸಂಸತ್ನಲ್ಲಿ ಕೂತ್ಕೊಂಡು ಅಂಗ್ಲಾಚಿದ್ರೆ ಏನು ಪ್ರಯೋಜನ ಏನಾಗುತ್ತೆ? ತಾಹಿರ್ ಇಕ್ಬಾಲ್ ಕಣ್ಣೀರು ಹಾಕ್ತಾ ಭಾರತದ ದಾಳಿಯಿಂದ ನಮ್ಮನ್ನ ರಕ್ಷಿಸಿ ಅಂತ. ಯಾರು ಬಂದು ರಕ್ಷಣೆ ಮಾಡಬೇಕು? ಶುರು ಮಾಡಿದ್ ಯಾರು ಅನ್ನೋದ್ರ ಬಗ್ಗೆ ನಿಮ್ಮನ್ನ ನೀವೇ ಒಂದ್ಸರಿ ಕೇಳಿಕೊಳ್ಬೇಕಾ? ಅಥವಾ ಸುಮ್ಮನೆ ಹಿಂಗೆ ಡ್ರಾಮಾ ಆಡ್ಕೊಂಡೇ ಓಡಾಡ್ಬೇಕಾ? ಎಲ್ಲಿವರೆಗೂ ಈ ಡ್ರಾಮಾವನ್ನ ಮುಂದುವರಿಸ್ತೀರಿ? ಬಂದಿಲ್ಲಿ ಪಹಲ್ಗಾಮ್ನಲ್ಲಿ ನಡೆದಂತಹ 26 ಮಂದಿಯ ದಾಳಿ, ಅವರುಗಳು ಪುಟ್ ಮಕ್ಕಳು ಅವರ ಪತ್ನಿಯರ ಮುಂದೆನೆ ಆ ರೀತಿಯಾಗಿ ಗುಂಡು ಹಾರಿಸಿ ಸಾಯಿಸಿದ್ರಲ್ಲ, ಆಗ ನಾವು ಯಾರನ್ನ ಕೇಳಬೇಕಾಗಿತ್ತು? ಇಲ್ಲಿನ ಹೆಣ್ಣು ಮಕ್ಕಳ ಕಣ್ಣೀರು ಆಗ ನಿಮಗೆ ಕಾಣಿಸ್ಲಿಲ್ವಾ? ಅದಾದ ನಂತರದಲ್ಲಿ ಚೀಮಾರಿ ಹಾಕಕ್ಕಾಗ್ಲಿಲ್ವಾ ನಿಮ್ಮ ಉಗ್ರರಿಗೆ, ನಿಮ್ಮ ಸೇನೆಗೆ? ಉಗ್ರರನ್ನು ಹೋಗ್ಬಿಟ್ಟು ಹೊಡೆದ್ಬಿಟ್ಟು ಬಂದ ನಂತರದಲ್ಲಿ ನಿಮ್ಮ ಸೇನಾಧಿಕಾರಿನೇ ಹೋಗ್ಬಿಟ್ಟು ಅವರ ಹೆಣಕ್ಕೆ ಹೆಗಲು ಕೊಡ್ತಾನೆ ಅಂತ ಅಂದ್ರೆ ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ? ಯಾರು ನಿಮ್ಮನ್ನು ರಕ್ಷಣೆ ಮಾಡಬೇಕು? ನೀವುಗಳು ಜೀವಂತವಾಗಿದ್ರು ಒಂದೇ, ಸತ್ರು ಒಂದೇ. ರೈಟ್, ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಆಂಕರ್ ಅರುಣ್. ಸದ್ಯ ಪಾಕಿಸ್ತಾನ ಈ ಡ್ರಾಮಾಗಳನ್ನ ಎಲ್ಲಿವರೆಗೂ ಮಾಡುತ್ತೆ? ಯಾರನ್ನ ಹೋಗಿ ಕೇಳಬೇಕು? ಇವರು ಅವರ ಸೇನಾಧಿಕಾರಿನ ಹೋಗಿ ಕೇಳಬೇಕು ಇದನ್ನೆಲ್ಲ ನಿಲ್ಲಿಸಿ ಅಂತ. ಅಂದ್ರೆ ಇವ್ರನ್ನ ಕನ್ಸಿಡರೇ ಮಾಡಿಲ್ಲ ಇವರ ಸೇನೆ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗ್ತಿದೆ. ನೋಡಿ, ಊಸರವಳ್ಳಿಗೆ ಏನ್ ಹೇಳೋಣ, ಸಂದರ್ಭಕ್ಕೆ ತಕ್ಕಂಗೆ ಗೋಸುಂಬೆಗಳು, ಇವರ ಸಂದರ್ಭಕ್ಕೆ ತಕ್ಕಂಗೆ ಬಣ್ಣವನ್ನ ಬದಲಾಯಿಸೋದು. ಆಯ್ತು, ಈ ಕಣ್ಣೀರು ಹಾಕ್ತಾ ಇದಾರಲ್ವಾ ಇವರು, ಹಾಗೋದಾಗಿದ್ದಿದ್ರೆ ಟೆರರಿಸ್ಟ್ಗಳಿಗೆ ಆಶ್ರಯವನ್ನ ಕೊಡ್ತಾ ಇದ್ವಿ, ಅವ್ರನ್ನ ಮೊದಲು ಇಲ್ಲಿಂದ ಕಿತ್ತಾಕ್ಬೇಕು ಅನ್ನೋಂತ ಯಾಕೆ ಕಣ್ಣೀರನ್ನ ಹಾಕಲ್ಲ ಇವರು? ಅವರಿಂದ ಬ್ಲಾಸ್ಟ್ ಅನ್ನು ಅನುಭವಿಸ್ತಾ ಇದ್ದಂತ ಪಾಕಿಸ್ತಾನದಲ್ಲಿ ಅವರಿಂದ ಅನೇಕ ಕಡೆಗಳಲ್ಲಿ ಅನೇಕ ರೀತಿಯ ಸಾವನ್ನ ಆಗ್ತಾ ಇತ್ತಲ್ಲ, ಅವಾಗ ಇವ್ರಿಗೆ ಕಣ್ಣೀರು ಯಾಕೆ ಬರಲಿಲ್ಲ? ಈಗ ಭಾರತ ಈ ರೀತಿಯಾಗಿ ಉತ್ತರವನ್ನ ಕೊಡೋಕೆ ಶುರು ಮಾಡಿದ ತಕ್ಷಣ ಇಡೀ ಪ್ರಪಂಚಕ್ಕೆ ಗೊತ್ತಾಗಬೇಕಲ್ಲ, ಪಾಕಿಸ್ತಾನ ತುಂಬಾ ಸಂಕಟದಲ್ಲಿದೆ, ಪಾಕಿಸ್ತಾನದ ಮೇಲೆ ಅನ್ಯಾಯ ಆಗ್ತಾ ಇದೆ, ಪಾಕಿಸ್ತಾನದ ಮೇಲೆ ಭಾರತನೇ ಏನೋ ಮಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಬಿಲ್ಡಪ್ ಅನ್ನ ಕೊಡಬೇಕು. ಈ ಕಣ್ಣೀರು, ಮೊಸಳೆ ಕಣ್ಣೀರಿಗೆಲ್ಲ ಬೆಲೆಯನ್ನ ಕೊಡಕೂಡದು. ಇವೆಲ್ಲವೂ ಕೂಡ ಪ್ರಪಂಚಕ್ಕೆ ತೋರಿಕೆಗೋಸ್ಕರ ರೀತಿಯಾಗಿ ಡ್ರಾಮಾ ಮಾಡ್ಕೊಂಡಿರೋದು. ಅವ್ರ ಪರಿಸ್ಥಿತಿ ಇರಬಹುದು, ಅಸಹಾಯಕರಾಗಿರ್ಬೋದು, ಬಟ್ ಅಸಹಾಯಕತೆಯನ್ನು ಎಲ್ಲಿ ತೋರಿಸಬೇಕಾಗಿತ್ತು ಅವರು? ಅವರ ದೇಶದಲ್ಲಿ, ಪಾಕಿಸ್ತಾನದಲ್ಲಿ ಯಾವಾಗ ಟೆರರಿಸ್ಟ್ಗಳಿಗೆ ಆಶ್ರಯವನ್ನ ಕೊಟ್ಟರು, ಟೆರರಿಸ್ಟ್ಗಳ ಕ್ಯಾಂಪ್ಗಳನ್ನ ಮಾಡಕ್ಕೆ ತರಬೇತಿಯನ್ನು ಕೊಡ್ತಾ ಇದ್ರು,